ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ಮಹಿಳಾ ಟೆಕ್ಕಿ ಹತ್ಯೆ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ. ಈ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಈ ಕೇಸಲ್ಲಿ ಏನೆಲ್ಲ ವಿಷಯಗಳು ಬೆಳಕಿಗೆ ಬಂದಿದೆ ರಿಪೋರ್ಟ್. ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಅತಿದೊಡ್ಡ ಟ್ವಿಸ್ಟ್. ರೇಪ್ ಮಾಡಿ ಕೊಂದು ಬೆಂಕಿ ಇಟ್ಟ 18ರ ಪೋರ. ಕೊಲೆಯ ಅಸಲಿ ಸತ್ಯ ಬಾಯ್ಬಿಟ್ಟ ರಾಕ್ಷಸ ಕುರ್ರೈ. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಇಡೀ ಐಟಿ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು. ಕಿಟಕಿಯಿಂದ ಮನೆಗೆ ನುಗ್ಗಿ ಯುವತಿಯನ್ನ ರೇಪ್ ಮಾಡಿ ಬೆಂಕಿ ಇಟ್ಟ ಪ್ರಕರಣಕ್ಕೆ ಮತ್ತಷ್ಟು ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಕ್ಷಸನ ಪೊಲೀಸರು ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ದು, ತನಿಖೆ ವೇಳೆ ಒಂದೊಂದೇ ಹಂತಕನ ವಿಕೃತಿ ಬಯಲಿಗೆ ಬರ್ತಾ ಇದೆ. ರಾಕ್ಷಸ ನೆರೆಮನೆಯ 18 ವರ್ಷದ ಯುವಕ ಕರ್ನಾಲ್ ಕುರ್ರೈ ಬಾಯ್ಬಿಟ್ಟಿರುವಂತಹ ಸತ್ಯವನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ರೇಪ್, ಕೊಲೆ, ಬೆಂಕಿ. ಶರ್ಮಿಳಾ ಮನೆಗೆ ಬರುವುದು ಹೇಗೆ ಮತ್ತೆ ಎಸ್ಕೇಪ್ ಹೇಗೆ ಅಂತ ಮನೆ ಬಳಿ ಬಂದು 3 ಬಾರಿ ಹಂತಕ ಓಡಾಡಿದ್ದಂತೆ. ಮನೆಯ ಸ್ಲೈಡ್ ಡೋರ್ ಓಪನ್ ಮಾಡಿ ಹಿಂಬದಿಯಿಂದ ಬಂದು ಶರ್ಮಿಳಾನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಪ್ರತಿರೋಧ ಒಡ್ಡಿದಾಗ ಸೋಫಾಗೆ ಶರ್ಮಿಳಾ ತಲೆ ತಗುಲಿ ತೀವ್ರ ರಕ್ತಸ್ರಾವವಾಗಿತ್ತು. ಆದರೂ ಬಿಡದೆ ಶರ್ಮಿಳಾನ್ನ ಹಿಡಿದುಕೊಂಡು ಅತ್ಯಾಚಾರಕ್ಕೆ ಯತ್ನಿಸಿದಂತೆ. ರೇಪ್ಗೆ ಯತ್ನಿಸಿದ್ದ ವೇಳೆ ವಿಕೃತಿ ತೋರಿರುವಂತಹ ರಾಕ್ಷಸ ಕುರ್ರೈ ಬೇಡಿಕೊಂಡ್ರೂ ಬಿಡದೆ 2 ಕೈಯಿಂದ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಬಳಿಕ ತಾನೇ ಯುವತಿ ಬಟ್ಟೆಗಳನ್ನ ಬಿಚ್ಚಿ ಅದೇ ಬಟ್ಟೆಗಳಿಂದ ರಕ್ತವನ್ನ ಒರೆಸಿ ನೀರಲ್ಲಿ ತೊಳೆದಿದ್ದಂತೆ. ಕೊಲೆಯ ಬಳಿಕ ಬೀರುವಿನಲ್ಲಿದ್ದಂತಹ ಬಟ್ಟೆಗಳನ್ನು ತಂದು ತಾನೇ ಯುವತಿಗೆ ಹಾಕಿ ಯುವತಿಯನ್ನ ಅಂಗಾತ ಮಲಗಿಸಿ ಅನುಮಾನ ಬರದಂತೆ ಹೋಗಿದ್ದ. ಅದಕ್ಕೂ ಮೊದಲು ಟಾಪ್ ಸೇರಿ ಬಟ್ಟೆಗಳನ್ನ ಮಂಚದ ಮೇಲಿಟ್ಟು ಟಿಶ್ಯೂ ಪೇಪರ್ಗೆ ಬೆಂಕಿ ಹಚ್ಚಿದ್ದ. ಆದ್ರೆ ಪ್ಯಾಂಟ್ ಮಿಸ್ ಆಗಿತ್ತು. ಅದನ್ನ ಪಕ್ಕದ ಮನೆಯ ಮರದ ಮೇಲೆ ಬಿಸಾಡಿ ಹೋಗಿದ್ದ. ಇನ್ನು ಇದೇ ವೇಳೆ ಯುವತಿಯ ಫೋನ್ ತೆಗೆದುಕೊಂಡು ಹೋಗಿದ್ದ ಈ ಆರೋಪಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ಶರ್ಮಿಳಾ ಮೇಲೆ ಪಾಪಿ ಕರ್ನಲ್ ಕುರ್ರೈ ಕಣ್ಣು ಬಿದ್ದು ಹದಿಹರೆಯ ವಯಸ್ಸಿನಲ್ಲಿ ಕಣ್ಣು ಮುಚ್ಚುವಂತಾಯಿತು. ಕಾಮುಕ ರಾಕ್ಷಸ ಅಟ್ಟಹಾಸಕ್ಕೆ ಒದ್ದಾಡಿ ಯುವತಿ ಪ್ರಾಣ ಬಿಟ್ಟದ್ದು ನಿಜಕ್ಕೂ ಘೋರ ದುರಂತ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ಮಹಿಳಾ ಟೆಕ್ಕಿ ಹತ್ಯೆ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ. ಈ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಈ ಕೇಸಲ್ಲಿ ಏನೆಲ್ಲ ವಿಷಯಗಳು ಬೆಳಕಿಗೆ ಬಂದಿದೆ ರಿಪೋರ್ಟ್. ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಅತಿದೊಡ್ಡ ಟ್ವಿಸ್ಟ್. ರೇಪ್ ಮಾಡಿ ಕೊಂದು ಬೆಂಕಿ ಇಟ್ಟ 18ರ ಪೋರ. ಕೊಲೆಯ ಅಸಲಿ ಸತ್ಯ ಬಾಯ್ಬಿಟ್ಟ ರಾಕ್ಷಸ ಕುರ್ರೈ. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಇಡೀ ಐಟಿ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು. ಕಿಟಕಿಯಿಂದ ಮನೆಗೆ ನುಗ್ಗಿ ಯುವತಿಯನ್ನ ರೇಪ್ ಮಾಡಿ ಬೆಂಕಿ ಇಟ್ಟ ಪ್ರಕರಣಕ್ಕೆ ಮತ್ತಷ್ಟು ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಕ್ಷಸನ ಪೊಲೀಸರು ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ದು, ತನಿಖೆ ವೇಳೆ ಒಂದೊಂದೇ ಹಂತಕನ ವಿಕೃತಿ ಬಯಲಿಗೆ ಬರ್ತಾ ಇದೆ. ರಾಕ್ಷಸ ನೆರೆಮನೆಯ 18 ವರ್ಷದ ಯುವಕ ಕರ್ನಾಲ್ ಕುರ್ರೈ ಬಾಯ್ಬಿಟ್ಟಿರುವಂತಹ ಸತ್ಯವನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ರೇಪ್, ಕೊಲೆ, ಬೆಂಕಿ. ಶರ್ಮಿಳಾ ಮನೆಗೆ ಬರುವುದು ಹೇಗೆ ಮತ್ತೆ ಎಸ್ಕೇಪ್ ಹೇಗೆ ಅಂತ ಮನೆ ಬಳಿ ಬಂದು 3 ಬಾರಿ ಹಂತಕ ಓಡಾಡಿದ್ದಂತೆ. ಮನೆಯ ಸ್ಲೈಡ್ ಡೋರ್ ಓಪನ್ ಮಾಡಿ ಹಿಂಬದಿಯಿಂದ ಬಂದು ಶರ್ಮಿಳಾನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಪ್ರತಿರೋಧ ಒಡ್ಡಿದಾಗ ಸೋಫಾಗೆ ಶರ್ಮಿಳಾ ತಲೆ ತಗುಲಿ ತೀವ್ರ ರಕ್ತಸ್ರಾವವಾಗಿತ್ತು. ಆದರೂ ಬಿಡದೆ ಶರ್ಮಿಳಾನ್ನ ಹಿಡಿದುಕೊಂಡು ಅತ್ಯಾಚಾರಕ್ಕೆ ಯತ್ನಿಸಿದಂತೆ. ರೇಪ್ಗೆ ಯತ್ನಿಸಿದ್ದ ವೇಳೆ ವಿಕೃತಿ ತೋರಿರುವಂತಹ ರಾಕ್ಷಸ ಕುರ್ರೈ ಬೇಡಿಕೊಂಡ್ರೂ ಬಿಡದೆ 2 ಕೈಯಿಂದ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಬಳಿಕ ತಾನೇ ಯುವತಿ ಬಟ್ಟೆಗಳನ್ನ ಬಿಚ್ಚಿ ಅದೇ ಬಟ್ಟೆಗಳಿಂದ ರಕ್ತವನ್ನ ಒರೆಸಿ ನೀರಲ್ಲಿ ತೊಳೆದಿದ್ದಂತೆ. ಕೊಲೆಯ ಬಳಿಕ ಬೀರುವಿನಲ್ಲಿದ್ದಂತಹ ಬಟ್ಟೆಗಳನ್ನು ತಂದು ತಾನೇ ಯುವತಿಗೆ ಹಾಕಿ ಯುವತಿಯನ್ನ ಅಂಗಾತ ಮಲಗಿಸಿ ಅನುಮಾನ ಬರದಂತೆ ಹೋಗಿದ್ದ. ಅದಕ್ಕೂ ಮೊದಲು ಟಾಪ್ ಸೇರಿ ಬಟ್ಟೆಗಳನ್ನ ಮಂಚದ ಮೇಲಿಟ್ಟು ಟಿಶ್ಯೂ ಪೇಪರ್ಗೆ ಬೆಂಕಿ ಹಚ್ಚಿದ್ದ. ಆದ್ರೆ ಪ್ಯಾಂಟ್ ಮಿಸ್ ಆಗಿತ್ತು. ಅದನ್ನ ಪಕ್ಕದ ಮನೆಯ ಮರದ ಮೇಲೆ ಬಿಸಾಡಿ ಹೋಗಿದ್ದ. ಇನ್ನು ಇದೇ ವೇಳೆ ಯುವತಿಯ ಫೋನ್ ತೆಗೆದುಕೊಂಡು ಹೋಗಿದ್ದ ಈ ಆರೋಪಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ಶರ್ಮಿಳಾ ಮೇಲೆ ಪಾಪಿ ಕರ್ನಲ್ ಕುರ್ರೈ ಕಣ್ಣು ಬಿದ್ದು ಹದಿಹರೆಯ ವಯಸ್ಸಿನಲ್ಲಿ ಕಣ್ಣು ಮುಚ್ಚುವಂತಾಯಿತು. ಕಾಮುಕ ರಾಕ್ಷಸ ಅಟ್ಟಹಾಸಕ್ಕೆ ಒದ್ದಾಡಿ ಯುವತಿ ಪ್ರಾಣ ಬಿಟ್ಟದ್ದು ನಿಜಕ್ಕೂ ಘೋರ ದುರಂತ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ
ಉಸಿರುಗಟ್ಟಿಸಿ ಮಹಿಳಾ ಟೆಕ್ಕಿ ಹತ್ಯೆ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ. ಈ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಈ ಕೇಸಲ್ಲಿ ಏನೆಲ್ಲ ವಿಷಯಗಳು ಬೆಳಕಿಗೆ ಬಂದಿದೆ? ರಿಪೋರ್ಟ್. ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್. ರೇಪ್ ಮಾಡಿ ಕೊಂದು ಬೆಂಕಿ ಇಟ್ಟ 18ರ ಪೋರ. ಕೊಲೆಯ ಅಸಲಿ ಸತ್ಯ ಬಾಯ್ಬಿಟ್ಟ ರಾಕ್ಷಸ ಕುರ್ರೈ. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಇಡೀ ಐಟಿ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣವಿದು. ಕಿಟಕಿಯಿಂದ ಮನೆಗೆ ನುಗ್ಗಿ ಯುವತಿಯನ್ನ ರೇಪ್ ಮಾಡಿ ಬೆಂಕಿ ಇಟ್ಟ ಪ್ರಕರಣಕ್ಕೆ ಮತ್ತಷ್ಟು ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಕ್ಷಸನ ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದು, ತನಿಖೆ ವೇಳೆ ಒಂದೊಂದೇ ಹಂತಕನ ವಿಕೃತಿ ಬಯಲಿಗೆ ಬರ್ತಾ ಇದೆ. ರಾಕ್ಷಸ ನೆರೆಮನೆಯ 18 ವರ್ಷದ ಯುವಕ ಕರ್ನಾಲ್ ಕುರ್ರೈ ಬಾಯ್ಬಿಟ್ಟಿರುವಂತಹ ಸತ್ಯವನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ರೇಪ್, ಕೊಲೆ, ಬೆಂಕಿ. ಶರ್ಮಿಳಾ ಮನೆಗೆ ಬರುವುದು ಹೇಗೆ ಮತ್ತೆ ಎಸ್ಕೇಪ್ ಹೇಗೆ ಅಂತ ಮನೆ ಬಳಿ ಬಂದು 3 ಬಾರಿ ಹಂತಕ ಓಡಾಡಿದ್ದಂತೆ. ಮನೆಯ ಸ್ಲೈಡ್ ಡೋರ್ ಓಪನ್ ಮಾಡಿ ಹಿಂಬದಿಯಿಂದ ಬಂದು ಶರ್ಮಿಳಾನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಪ್ರತಿರೋಧ ಒಡ್ಡಿದಾಗ ಸೋಫಾಗೆ ಶರ್ಮಿಳಾ ತಲೆ ತಗುಲಿ ತೀವ್ರ ರಕ್ತಸ್ರಾವವಾಗಿತ್ತು. ಆದರೂ ಬಿಡದೆ ಶರ್ಮಿಳಾನ್ನ ಹಿಡಿದುಕೊಂಡು ಅತ್ಯಾಚಾರಕ್ಕೆ ಯತ್ನಿಸಿದ್ದಂತೆ. ರೇಪ್ಗೆ ಯತ್ನಿಸಿದ್ದ ವೇಳೆ ವಿಕೃತಿ ತೋರಿರುವಂತಹ ರಾಕ್ಷಸ ಕುರ್ರೈ ಬೇಡಿಕೊಂಡ್ರೂ ಬಿಡದೆ 2 ಕೈಯಿಂದ ಕತ್ತು ಹಿಸುಕಿ ಕೊಲೆ ಮಾಡಿದ್ದ. ಬಳಿಕ ತಾನೇ ಯುವತಿ ಬಟ್ಟೆಗಳನ್ನ ಬಿಚ್ಚಿ ಅದೇ ಬಟ್ಟೆಗಳಿಂದ ರಕ್ತವನ್ನ ಒರೆಸಿ ನೀರಲ್ಲಿ ತೊಳೆದಿದ್ದಂತೆ. ಕೊಲೆಯ ಬಳಿಕ ಬೀರುವಿನಲ್ಲಿದ್ದಂತಹ ಬಟ್ಟೆಗಳನ್ನು ತಂದು ತಾನೇ ಯುವತಿಗೆ ಹಾಕಿ ಯುವತಿಯನ್ನ ಅಂಗಾತ ಮಲಗಿಸಿ ಅನುಮಾನ ಬರದಂತೆ ಹೋಗಿದ್ದ. ಅದಕ್ಕೂ ಮೊದಲು ಟಾಪ್ ಸೇರಿ ಬಟ್ಟೆಗಳನ್ನ ಮಂಚದ ಮೇಲಿಟ್ಟು ಟಿಶ್ಯೂ ಪೇಪರ್ಗೆ ಬೆಂಕಿ ಹಚ್ಚಿದ್ದ. ಆದ್ರೆ ಪ್ಯಾಂಟ್ ಮಿಸ್ ಆಗಿತ್ತು. ಅದನ್ನ ಪಕ್ಕದ ಮನೆಯ ಮರದ ಮೇಲೆ ಬಿಸಾಡಿ ಹೋಗಿದ್ದ. ಇನ್ನು ಇದೇ ವೇಳೆ ಯುವತಿಯ ಫೋನ್ ತೆಗೆದುಕೊಂಡು ಹೋಗಿದ್ದ ಈ ಆರೋಪಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ಶರ್ಮಿಳಾ ಮೇಲೆ ಪಾಪಿ ಕರ್ನಲ್ ಕುರ್ರೈ ಕಣ್ಣು ಬಿದ್ದು ಹದಿಹರೆಯ ವಯಸ್ಸಿನಲ್ಲಿ ಕಣ್ಣು ಮುಚ್ಚುವಂತಾಯಿತು. ಕಾಮುಕ ರಾಕ್ಷಸ ಅಟ್ಟಹಾಸಕ್ಕೆ ಒದ್ದಾಡಿ ಯುವತಿ ಪ್ರಾಣ ಬಿಟ್ಟದ್ದು ನಿಜಕ್ಕೂ ಘೋರ ದುರಂತ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಉಸಿರುಗಟ್ಟಿಸಿ ಮಹಿಳಾ ಟೆಕ್ಕಿ ಹತ್ಯೆ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸತ್ಯ ಬಯಲಿಗೆ ಬರ್ತಾ ಇದೆ. ಈ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಈ ಕೇಸಲ್ಲಿ ಏನೆಲ್ಲ ವಿಷಯಗಳು ಬೆಳಕಿಗೆ ಬಂದಿದೆ? ರಿಪೋರ್ಟ್. ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಅತಿ ದೊಡ್ಡ ಟ್ವಿಸ್ಟ್. ರೇಪ್ ಮಾಡಿ ಕೊಂದು ಬೆಂಕಿ ಇಟ್ಟ 18ರ ಪೋರ. ಕೊಲೆಯ ಅಸಲಿ ಸತ್ಯ ಬಾಯ್ಬಿಟ್ಟ ರಾಕ್ಷಸ ಕುರ್ರೈ. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಇಡೀ ಐಟಿ ಸಿಟಿಯನ್ನೇ